ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಮೇಲೆ ಗ್ರಹಗಳ ಪ್ರಭಾವ ಹೇಗಿದೆ, ತೊಡಕುಗಳಿದ್ರೆ ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತಾದ್ರೆ. ಇನ್ನು ತುಲಾರಾಶಿಯವರಿಗೆ ದಿವಸ ಕೆಲಸದಲ್ಲಿ ಲಾಭವನ್ನು ಕಾಣ್ತೀರಾ, ಅನುಕೂಲ. ಅದರಲ್ಲೂ ಈ ಕಂಪ್ಯೂಟರ್ ರಿಲೇಟೆಡ್ ಮತ್ತು ಶಾಲೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಈ ದಿವಸ ಸಹೋದರಲ್ಲಿ ಮನಸ್ತಾಪ ಬರ್ತದೆ, ಯಾವುದೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಈ ಥರದ್ದು ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಭಯದ ವಾತಾವರಣ, ಏನಾಗುತ್ತೋ ಏನೋ ಒಂದು ಆತಂಕದ ವಾತಾವರಣ ಇದೆ ಈ ದಿವಸ ತುಲಾರಾಶಿಯವರಿಗೆ. ಅದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆಹಾರ ವ್ಯತ್ಯಾಸದಿಂದಾಗಿ ಆರೋಗ್ಯ ಹಾಳಾಗುತ್ತೆ ಈ ದಿವಸ. ಹಣಕಾಸು ವಿಚಾರದಲ್ಲಿ ತೊಂದರೆ ಮಾಡ್ಕೊಳ್ತೀರಾ, ಅದನ್ನು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳು ಸಮಸ್ಯೆ ಇದೆ, ಒಂದು ರೀತಿಯ ಕಿರಿಕಿರಿಯನ್ನು ಅನುಭವಿಸ್ತೀರಾ. ಮತ್ತು ಇದ್ರ ಜೊತೆಗೆ ಕೆಲಸಕ್ಕೆ ಹೋಗುವವರಿಗೆ ಮಾತ್ರ ತುಂಬ ಚೆನ್ನಾಗಿದೆ, ಆತಂಕ ಇಲ್ಲ. ಪ್ರಾರ್ಥನೆಗೆ ದಿವಸ ಗುರು ಪ್ರಾರ್ಥನೆಯನ್ನೇ ಮಾಡೋದು ತುಂಬ ಒಳ್ಳೆಯದು. ಗುರು ಮಂದಿರಕ್ಕೆ ಹೋಗಿ ಸ್ವಲ್ಪ ಫಲ ಸಮರ್ಪಣೆ ಮಾಡಿ ಬನ್ನಿ. ಇನ್ನು ಧನುರಾಶಿಯವರಿಗೆ ದಿವಸ ದೇಹಾರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಶಿರೋಬಾಧೆ ಅಂದರೆ ತಲೆ ಸಿಡಿತ, ತಲೆಭಾರ ಇಂಥದ್ದನ್ನು ಸೂಚಿಸ್ತಾ ಇದೆ. ಕಾಮಾಗಿ ತೊಗೊಳಕ್ಕಾಗಲ್ಲ, ಎಲ್ಲ ವಿಚಾರಗಳನ್ನು ಸರಳವಾಗಿ ತೊಗೊಳಕ್ಕೆ ಕಷ್ಟ ಆಗುತ್ತೆ ಈ ದಿವಸ. ನೀವೇ ಗೊಂದಲ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚು. ಕೆಲಸದಲ್ಲಿ ಪರವಾಗಿಲ್ಲ, ಅನುಕೂಲ ಇದೆ. ಕೆಲಸ ಕಾರ್ಯಗಳಿಗಿಂತ ಹೆಚ್ಚಾಗಿ ನೀವು ಯಾವುದೋ ಒಂದು ಆಲೋಚನಾ ಸುಳಿಗೆ ಸಿಕ್ಕಾಕ್ಕೊಳ್ತೀರಾ. ಈ ಥರದ್ರಲ್ಲಿ ಸ್ವಲ್ಪ ಸಂಗಾತಿ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಈ ಥರದ್ರಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಹೀಗಾಗಿ ಇದರ ನಿವಾರಣೆಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡಿ. ಲಕ್ಷ್ಮೀ ನರಸಿಂಹ ಸನ್ನಿಧಾನದಲ್ಲಾದರೂ ಒಂದು ಪಂಚಾಮೃತ ಸೇವೆ ಕೊಡಬಹುದು. ಇನ್ನು ಮಕರ ರಾಶಿಯವರಿಗೆ ದಿವಸ ಲಾಸ್ ಮಾಡ್ಕೊಳ್ತೀರಾ, ಅದನ್ನು ಸೂಚಿಸ್ತಾ ಇದೆ. ಅನಗತ್ಯ ಖರ್ಚುಗಳು, ಬೇಡದೇ ಇರತಕ್ಕಂಥದ್ದು ಇನ್ಯಾವುದೋ ಒಂದು ನಿಮ್ಮ ವಾಹನ ವಿಚಾರದಲ್ಲೋ ಅಥವಾ ನಿಮ್ಮ ಬಂಧು ಮಿತ್ರರ ವಿಚಾರದಲ್ಲಿ ಇಂಥವರಿಗಾಗಿ ನಿಮಗೆ ಇಷ್ಟವಿಲ್ಲದೆ ಇದ್ದರೂ ಅದನ್ನು ಪರಿಹಾರ ಕಟ್ಕೊಡ್ಬೇಕಾಗತ್ತೆ, ಅಂಥದ್ದೊಂದು ಪರಿಸ್ಥಿತಿ ಬಂದುಬಿಡುತ್ತೆ, ಹುಷಾರು. ಇನ್ನು ಕೆಲಸದಲ್ಲಿ ಸ್ವಲ್ಪ ಸಮಾಧಾನ ಇಲ್ಲ, ತಾಳ್ಮೆ ಕೆಟ್ಟು ಹೋಗುತ್ತಲ್ಲಿ, ಅಂಥದ್ದೊಂದು ಪರಿಸ್ಥಿತಿ ಸೂಚಿಸ್ತಾ ಇದೆ. ಏನಪ್ಪ ಅಂದರೆ ಈ ದಿವಸ ನಿಮ್ಮ ಮಿತ್ರರಿಂದ ಒಂದು ಒಳ್ಳೆಯ ಸಹಾಯ ಸಿಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಇದು ಪ್ರಾರ್ಥನೆಗೆ ಈ ದಿವಸ ನೀವು ತಪ್ಪದೇ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅವರೇ ಧಾನ್ಯ ದಾನ ಮಾಡೋದು ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಸಂಗಾತಿಯಿಂದ ಸಹಕಾರ, ತಾಳ್ಮೆ, ನಿಮ್ಮ ವ್ಯವಹಾರಗಳಲ್ಲಿ ಒಂದು ಮೇಲ್ ಹಂತಕ್ಕೆ ಹೋಗತಕ್ಕಂಥ ಲಕ್ಷಣ ಕಾಣಸಿಗುತ್ತೆ. ತುಂಬ ಚೆನ್ನಾಗಿದೆ. ವಿದೇಶ ಪ್ರಯಾಣ ಇತ್ಯಾದಿಗಳಿಗೆ ಒಂದು ಮುನ್ಸೂಚನೆ ಸಿಗೋದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲೂ ಅಷ್ಟೇ ತೊಂದರೆ ಇಲ್ಲ, ಸಲೀಸಾಗಿ ಸಾಗುತ್ತೆ. ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ ಈ ದಿವಸ. ಸ್ವಲ್ಪ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ ಹೆಚ್ಚಿನ ಲಾಭದಾಯಕವಾಗಿದೆ, ಅನುಕೂಲ ಹೆಚ್ಚಾಗಿದೆ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ, ಸ್ವಲ್ಪ ಕೋಪ ತಾಪ ಇಂಥವುಗಳಿಂದಾಗಿ ಕೆಲಸ ಬಲಿಯಾಗಿಬಿಡುತ್ತೆ, ಹುಷಾರು. ಇನ್ನು ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪಗಳು, ಅಸಮಾಧಾನಗಳನ್ನ ಸೂಚಿಸ್ತಾ ಇದೆ. ಸ್ವಲ್ಪ ಸಮಾಧಾನ ಇಲ್ಲ ಈ ದಿವಸ. ಹೀಗಾಗಿ ಇದೆಲ್ಲದರ ನಿವಾರಣೆಗೆ ನೀವು ಕೂಡ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಮಹಾಜ್ವಾಲಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ನರಸಿಂಹನ ಕೃಪೆಯಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ಮಹತ್ವ, ಸಂದೇಶಗಳಿಗೆ ಪರಿಹಾರಗಳನ್ನು ತಿಳಿಸಿಕೊಟ್ಟಿ ಶಾಸ್ತ್ರಿಗಳೇ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.